ಇನ್ನು ತನಿಖೆ ಇನ್ನು ಆರಂಭಿಕ ಹಂತದಲ್ಲಿದೆ ಅಂತ ಎಸ್ಐಟಿ ಮುಖ್ಯಸ್ಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಬಹಳಷ್ಟಿದೆ ಅಂತ ಹೇಳಿದ್ದಾರೆ ಪ್ರಣಬ್ ಮೊಹಂತಿ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ಪ್ರಣಬ್ ಮೊಹಂತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲ ರಿಯಾಕ್ಷನ್ ಇದು. ಎಸ್ಐಟಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣಬ್ ಮೊಹಂತಿ ಅವರು ಇವತ್ತು ಸ್ಥಳಕ್ಕೆ ಆಗಮಿಸಿದ್ರು. ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈ ವಿಚಾರವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ರಿಯಾಕ್ಷನ್ ಕೊಟ್ಟಿರೋದು. ತನಿಖೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿದೆ ಅಂತಷ್ಟೇ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಬಹಳಷ್ಟಿದೆ. ಇದು ಪ್ರಣಬ್ ಮೊಹಂತಿ ಅವರು ನೀಡಿರುವಂತಹ ಹೇಳಿಕೆ. ತನಿಖೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಏನೇನ್ ಆಗಿದೆ ಅನ್ನುವಂಥದ್ದನ್ನ ಎಸ್ಐಟಿ ಇಲ್ಲಿಯವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಪ್ರಣಬ್ ಮೊಹಂತಿ ಅವರು ಸ್ಥಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತ ಕುತೂಹಲ ಇತ್ತು. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಾರಂಭಿಕ ಹಂತದಲ್ಲಿ ಇದೆ, ಇನ್ನು ಮುಂದೆ ಬಹಳ ದಿನ ಇದೆ. ಈಗೇನು ಕೇಳಲಿಕ್ಕೆ ಹೋಗ್ಬೇಡಿ. ಇದು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ನೀಡಿರುವಂತಹ ರಿಯಾಕ್ಷನ್. ಈ ತನಿಖೆಗೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಬಹಳಷ್ಟಿದೆ. ಆರಂಭಿಕ ಹಂತದಲ್ಲಿ ತನಿಖೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ತನಿಖೆ ಬಹಳಷ್ಟಿದೆ ಅನ್ನುವಂತಹ ಮಾತನ್ನಷ್ಟೇ ಹೇಳಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಇವತ್ತು ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಮಧ್ಯಾಹ್ನದ ನಂತರ ಅವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಸ್ಐಟಿ ತಂಡಕ್ಕೆ ನಿರ್ದೇಶನವನ್ನ ನೀಡಿದ್ದಾರೆ. ಸ್ಥಳದಲ್ಲಿದ್ದುಕೊಂಡೇ ಶೋಧ ಕಾರ್ಯಾಚರಣೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಅದಾದ ನಂತರ ಇವತ್ತಿನ ದಿನದ ಕಾರ್ಯಾಚರಣೆ ಮುಗಿದ ನಂತರ ಈ ರೀತಿಯಾಗಿ ಮಾಧ್ಯಮಗಳಿಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ರಿಯಾಕ್ಷನ್ ಕೊಟ್ಟಿರೋದು. ತನಿಖೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ತನಿಖೆ ನಡೆಯೋದಿದೆ, ಇಷ್ಟನ್ನೇ ಹೇಳಿ ಹೋಗಿದ್ದಾರೆ. ನಿನ್ನೆಯಿಂದಲೂ ಕೂಡ ನೇತ್ರಾವತಿ ತೀರದ ಸುತ್ತಮುತ್ತ ದೂರುದಾರ ತೋರಿಸಿದಂತಹ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. 5 ಕಡೆಗಳಲ್ಲಿ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ ನಂತರ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಅದಾದ ನಂತರ ಈಗ ಪ್ರಣಬ್ ಮೊಹಂತಿ ಅವರು ನೀಡಿರುವಂತಹ ರಿಯಾಕ್ಷನ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.